ಮದುವೆ ಮನೆ ಇರಬಹುದು ಅಥವಾ ಯಾರ್ದಾರು ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಈ ಒಂದು ಪದಾರ್ಥ ಇಲ್ಲದೆ ಯಾರ್ದು ಊಟ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೇನಪ್ಪ ಅಂದರೆ ಸಾರು ಅಥವಾ ರಸಂ. ಇದೆಲ್ಲಕ್ಕೂ ಮೊದಲು ವೆಲ್ಕಮ್ ಬ್ಯಾಕ್ ಟು ರೂಹೀಸ್ ಪಾಕಶಾಲಾ. ಹೌದು ಫ್ರೆಂಡ್ಸ್, ಇವತ್ತು ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನೆಲ್ಲ ಐಟಮ್ ಬಳಸ್ತಾರೆ, ಹೇಗೆ ಮಾಡ್ತಾರೆ, ಹೇಗೆ ಹುರಿತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸಾರು ಮದುವೆ ಮನೆಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟೊಂದು ಐಟಮ್ ಮಾಡ್ತಾರೆ ಮದುವೆ ಮನೆಗಳಲ್ಲಿ. ಬಟ್ ಒಂದು ಸಾರನ್ನು ಊಟ ಮಾಡಿದ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಆರೋಗ್ಯ ಸರಿ ಇಲ್ಲದಾಗೂ ಅಷ್ಟೇ ಇದಕ್ಕೆ ಬಳಸುವ ಒಣಮೆಣಸು ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಮತ್ತು ಹೀಂಗಾಗಿರ್ಬೋದು, ಇದೆಲ್ಲ ಕೂಡ ನಮ್ಮ ಜೀರ್ಣಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆರೋಗ್ಯ ಸರಿ ಇಲ್ಲದಾಗ ಬಾಯಿ ರುಚಿ ಇರೋದೇ ಇರಲ್ಲ. ಸೊ ಬಾಯಿ ರುಚಿ ಇಲ್ಲದೇ ಇರುವಾಗ ಈ ಖಾರ, ಉಪ್ಪು, ಹುಳಿ, ಸ್ವಲ್ಪ ಸಿಹಿ ಇರುವ ಈ ಸಾರನ್ನು ಊಟ ಮಾಡಿದ್ರೆ ಎಂಥದೇ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಕೂಡ ಇದು ಸರಿಪಡಿಸುತ್ತೆ. ಹಾಗಾದರೆ ತಡ ಯಾಕೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಬರೋಣ. ಸಾರಿನ ಪುಡಿಗೆ ಏನೇನು ಐಟಮ್ ಹಾಕ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಸಾರಿನ ಪುಡಿಗೆ ಕೊತ್ತಂಬರಿ 1 ಕಪ್ಪು, ಜೀರಿಗೆ ಅರ್ಧ ಕಪ್ಪು, ಮೆಂತೆ 1/4 ಕಪ್ಪು, ಕಾಳು ಮೆಣಸು 10ರಿಂದ 12, ಇಂಗು 1 ಟೀ ಸ್ಪೂನ್ ಫುಲ್ಲು, ಹಾಗೆ ಬ್ಯಾಡಗಿ ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಬ್ಯಾಡಗಿ ಒಣಮೆಣಸಿನಕಾಯಿನ ಅರ್ಧ ಚೂರು ಮಾಡಿಟ್ಕೊಂಡಿದ್ದೀನಿ. ಅದು ಚೂರು ಮಾಡಿಟ್ಕೊಂಡ್ರೆ ಅದು ಹುರಿಲಿಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲ ಐಟಮನ್ನು ಸಪ್ರೇಟಾಗಿ ಹುರ್ಕೊಂಡು ಬರಬೇಕು. ಹುರ್ಕೊಂಡು ಬಂದ ಮೇಲೆ ಆರಲಿಕ್ಕೆ ಬಿಡಬೇಕು. ಇಲ್ಲಿ ನಾನು 4 ಲೋಟ ಕೊತ್ತಂಬರಿ ತೊಗೋತಾ ಇದ್ದೀನಿ. 4 ಲೋಟ ಕೊತ್ತಂಬರಿ ನಮ್ಮ ಮನೆಗೆ ಜಾಸ್ತಿ ಬೇಕು. ಸೊ ಅದಕ್ಕೆ ಸಾರಿನ ಪುಡಿ ಅದಕ್ಕೆ ಜಾಸ್ತಿ ಮಾಡ್ತಾಯಿದ್ದೀನಿ. 4 ಲೋಟ ಕೊತ್ತಂಬರಿಗೆ 2 ಲೋಟ ಜೀರಿಗೆ, ಹಾಗೆ 1 ಲೋಟ ಮೆಂತೆ, 50 ಗ್ರಾಮನ್ನಷ್ಟು ಕಾಳು ಮೆಣಸು ತೊಗೋತಾ ಇದ್ದೀನಿ. ಈಗ ಕೊತ್ತಂಬರಿನ ಹುರ್ಕೊಂಡು ಆಗಿದೆ ನೋಡಿ, ಸಣ್ಣ ಉರುಳಿ ಹುರ್ಕೊಂಡು ಕೆಂಪಗಾಗಿದೆ. ಇದನ್ನು ಒಂದು ಅಗಲವಾದ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರೋಣ. ಎಲ್ಲದನ್ನು ಸಪ್ರೇಟಾಗಿ ಹುರ್ಕೊಂಡು ಎಲ್ಲದನ್ನು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಜೀರಿಗೆನ ಹುರಿತಾ ಇದ್ದೀನಿ. ಎಲ್ಲದನ್ನು ಸಣ್ಣ ಉರಿಲಿ ಹುರ್ಕೋಬೇಕು. ಈಗ ಜೀರಿಗೆ ಹುರಿದಾದ ಮೇಲೆ ಅಗಲವಾದ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಜೀರಿಗೆ ಹುರಿದಾದ ಮೇಲೆ ಮೆಂತೆನೂ ಕೂಡ ಹುರ್ಕೋಬೇಕು. ಮೆಂತೆನೂ ಕೂಡ ಸಣ್ಣ ಉರಿನಲ್ಲಿ ಹುರ್ಕೋಬೇಕು ನೋಡಿ. ಈಗ 1 ಲೋಟದಷ್ಟು ಮೆಂತೆ ತೊಗೊಂಡಿದ್ದೀನಿ. 1 ಲೋಟ ಮೆಂತೆನ ಸಣ್ಣ ಉರಿನಲ್ಲಿ ಹುರ್ಕೊಂಬರೋಣ. ಮೆಂತೆ ಸ್ವಲ್ಪ ಹುರಿಲಿಕ್ಕೆ ಟೈಮ್ ತೊಗೊಳುತ್ತೆ. ಸೊ ಮೆಂತೆನ ಹುರಿದಾಗಿ ಇದನ್ನು ಅಗಲವಾದ ಬಟ್ಲಿಗೆ ಆರಕ್ಕೆ ತಣಿಯೋಕ್ಕೆ ಬಿಡೋಣ. ಹಾಗೆ ಕಾಳು ಮೆಣಸು ಕೂಡ ಈಗ ಹುರ್ಕೋತಾ ಇದ್ದೀನಿ. ಕಾಳು ಮೆಣಸನ್ನು ಕೂಡ ಸಣ್ಣ ಉರಿಲಿ ಹುರ್ಕೋಬೇಕು. ಹಾಗೆ ಕಾಳು ಮೆಣಸು ಹುರಿದಾದ ಮೇಲೆ ಇಲ್ಲಿ ಬ್ಯಾಡಗಿ ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅದು ಒಂದು ಅರ್ಧ ಕೆಜಿಯಷ್ಟು ಇದೆ. ಅರ್ಧ ಕೆಜಿಯಷ್ಟು ಒಣಮೆಣಸಿನಕಾಯನ್ನು ಒಂದು ಅರ್ಧ ಹಾಗೆ ತುಂಡು ಮಾಡಿಟ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಒಂದು ಕಲರ್ ಚೆನ್ನಾಗಿ ಬರುತ್ತೆ. ಅದು ಮತ್ತು ಸೀದು ಹೋಗಲ್ಲ, ವಾಸನೆ ಘಾಟ್ ಹತ್ಕೊಳ್ಳಲ್ಲ ಇಡೀ ಮನೆಗೆ ಬೇಗ, ಮತ್ತು ಕ್ರಿಸ್ಪಿ ಆಗುತ್ತೆ. ಒಣಮೆಣಸಿನಕಾಯಿ ಆರಿದ ಮೇಲೆ ಕ್ರಿಸ್ಪಿ ಆಗುತ್ತೆ. ಈಗ ನೋಡಿ ಎಷ್ಟು ಸೌಂಡಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಈಗ ಎಲ್ಲ ಹುರಿದಿರೋ ಮಸಾಲೆ ಜೊತೆಗೆ ಈ ಒಣಮೆಣಸಿನಕಾಯನ್ನು ಹಾಕ್ಕೊಳ್ಳೋಣ. ಹಾಕಿ ಆರಲಿಕ್ಕೆ ಬಿಡೋಣ. ಇದು ಆರಿದ ಮೇಲೆ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ಈಗ ಈ ಎಲ್ಲ ಮಸಾಲೆ ಪದಾರ್ಥಗಳಿಗೆ ಇಂಗನ್ನು ಸೇರಿಸಿ ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಈಗ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಎಲ್ಲ ಪದಾರ್ಥಗಳು ಕ್ರಿಸ್ಪಿಯಾಗಿ ಹುರಿದಾಗಿದೆ ಅಂತ. ಹೀಗೆ ಇದು ಆರಿದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ನುಣ್ಣಗೆ ರುಬ್ಕೊಂಬರಬೇಕು. ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರಬೇಕು.
ಫೈನ್ ಪೌಡ್ರ್ ಆದ್ರಷ್ಟೇ ಸಾರಿನ ಪುಡಿ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನಾನು. ಈ ಮಿಕ್ಸರ್ ಜಾರಿಗೆ ಈ ಮಸಾಲೆ ಎಲ್ಲ ಹಾಕಿ ನುಣ್ಣಗೆ ಪುಡಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಈಗ ಒಂದು ಸಲ ಅದು ಪೌಡ್ರ್ ಆಗಿಲ್ಲ, ನುಣ್ಣಗಾಗಲಿಲ್ಲ ಅಂದರೆ ಇನ್ನೊಂದು ಸಲ ಮಾಡ್ಕೊಂಬನ್ನಿ. ಬಟ್ ನಂದು ಒಂದೇ ಸಲ ಮಾಡಿರೋದಕ್ಕೆ ಪೌಡ್ರ್ ಆಗಿದೆ. ಈಗ ನೋಡಿ, ಸಣ್ಣಗೆ ನುಣ್ಣಗೆ ರುಬ್ಬಿರೋಂಥ ಸಾರಿನ ಪುಡಿ ರೆಡಿಯಾಗಿದೆ. ಈಗ ನೋಡಿ ಫ್ರೆಂಡ್ಸ್, ರುಚಿಕರವಾದ, ಹಿತಕರವಾದ, ಆರೋಗ್ಯ ಭರಿತವಾದ ಸಾರಿನ ಪುಡಿ ರೆಡಿಯಾಗಿದೆ. ನೀವು ಎಲ್ಲ ಟ್ರೈ ಮಾಡಿ ಈ ಸಾರಿನ ಪುಡಿನ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾರಿನ ಪುಡಿ ಹೇಗೆ ಮಾಡೋದು ಅಂತ. ಸೊ ನೀವು ಎಲ್ಲ ಸಾರಿನ ಪುಡಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.